ಕಾಪಿ ಮಾಡ್ಕೊಂಡು ಬರೋದಕ್ಕೆ ಹೋಗ್ಬಿಟ್ಟು ಅರ್ಧ ಗಂಟೆ ಆಯಿತು. ಎಪಿಸೋಡೇ ಮುಗಿಸ್ಬಿಟ್ರು ಹಳೇದು ಎಲ್ಲರೂ ನೋಡ್ಬಿಟ್ಟು. ಇನ್ನೂ ಕಾಫಿ ತಂದು ಕೊಟ್ಟಿಲ್ಲ ನನಗೆ ಇವಳು. ಸರೋಜಾ ಎಲ್ಲಿದೆಯೇ? ಕಾಫಿ ತೊಗೊಂಡು ಬಾರೆ ಬೇಗ. ಅಲ್ಲ ಕಡೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಏನೂ ಕುಡ್ದಿಲ್ಲ. ಏನರೇ ನಿಮಗೆ ಬಂದಿರೋದು ಒಂದು ತೊಟ್ಟು ಕಾಫಿನೂ ಕೊಡೋಕ್ಕಾಗಲ್ವೇನೆ ನಿಮಗೆ? ಏನು ನೋಟ್ ಕಟ್ಕೊಂಬಂದು ಈ ನನ್ನ ಮಗ ಎಲ್ಲೋದ ಬರಲಿ, ಅವನು ಕಿತ್ತೋದು ನನ್ನ ಮಗ. ಚಪ್ಪಲಿ ಹೊಡಿತೀನಿ ಇವನಿಗೆ. ಓ ಏನಮ್ಮ ಕಾಫಿ ಕುಡ್ಕೊಂಡು ಕೂತ್ಬಿಟ್ಟಿದ್ಯಾ ಆಲ್ರೆಡಿ? ನೋಡು ನಾನು ಬರೋಷ್ಟರಲ್ಲಿ ಟೈಮ್ ಇಲ್ಲ ನಿನ್ಗೆ. ಕುಡ್ಕೊಂಡ್ಬಿಟ್ಟಿದ್ಯಾ. ನನಗೂ ಕೊಟ್ಟಿಲ್ಲ ನೋಡು. ಹಿಂಗೇನಾ? ಏನಪ್ಪ ಬೌದ್ಧರು ನನ್ನ ಮಗನೇ, ಬಾ. ನೀನು ಹೆಂಡತಿ ಎರಡೆರಡು ಸಾರಿ ಕಾಫಿ ತಂದು ಕೊಟ್ಟಳು ನನಗೆ. ಆವಾಗಿಂದ ಕೇಳ್ತಾ ಇದ್ದೀನಿ ಎಲ್ಲೋದ ಅಂತ. ಏನು ಹೇಳ್ತಾ ಇಲ್ಲ. ನೋಡು ಎರಡೆರಡು ಸಾರಿ ಕಾಫಿ ಕೊಟ್ಟಳು. ನೋಡು ನೀನು ಹೆಂಡತಿ ಎಷ್ಟು ಒಳ್ಳೆಯಳಾಗ್ಬಿಟ್ಟಾಳೆ. ಹೌದಾ? ಅಷ್ಟೊಂದು ಒಳ್ಳೆಯಳಾಗ್ಬಿಟ್ಟಾಳ ನನ್ನ ಹೆಂಡತಿ? ಅವಳು ಒಳ್ಳೆಯವಳೆ ಕಣಮ್ಮ. ನೀನೇ ಅರ್ಥ ಮಾಡ್ಕೊಂಡಿಲ್ಲ ಅವಳನ್ನ ಕರೆಕ್ಟಾಗಿ. ಹೌದು ಕಣಪ್ಪ, ನಾನು ವಾರಸ್ದಾರ್ನೆ. ಹೌದು, ನಾನೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನೀನು ಹೆಂಡ್ತಿನ. ಅವಳು ಸರಿಯಾಗಿ ಅವಳೆ ಬಿಡು. ಹ್ಞೂ ಕಣಮ್ಮ, ಅದಕ್ಕೆ ಹೇಳಿದ್ ನಾನು. ಪಾಪ ಅವಳು ಒಳಗಡೆ ಎಲ್ಲ ಕೆಲಸ ಮಾಡ್ತಿರ್ತಾಳೆ, ನಿನಗೆ ಕಾಫಿ ಕೊಡ್ತಾಳೆ. ನೀನು ತಡಿಯಲ್ಲ, ನೀನು ಬೆಳಗ್ಗೆನೆ ಹಚ್ಬಿಡ್ತೀಯ ಹೊರಗಡೆಗೆ. ಹೌದು ಕಣ ನನ್ನ ಮಗನೇ, ನಾನೇ ಹಚ್ಚೋದು ಹೊರಗಡೆ ಕೂತ್ಕೊಂಡು. ಅಲ್ಲ ಹೋಗಿ ಸುತ್ತಾಡ್ಕೊಂಡು ಊರೆಲ್ಲ ಸುತ್ತಾಡ್ಕೊಂಡ್ಬಿಡು. ಇನ್ನೂ ಕಾಫಿ ಕೊಟ್ಟಿಲ್ಲ ನನಗಳು. ಮತ್ತೆ ಅವಳು ವಯಸ್ಕೊಂಡು ಮಾತಾಡ್ತೀಯ ನೀನು. ಕಿತ್ತೋದು ನನ್ನ ಮಗನೇ. ಇಲ್ಲಿ ನಿನಗೆ ಚಪ್ಲೇಟೆ ಬೀಳ್ತವೆ. ಅಯ್ಯೋ ಹೌದೇನಮ್ಮ? ಇನ್ನೂ ಕಾಫಿ ಕೊಟ್ಟಿಲ್ವಾ ಅವಳು ನಿನ್ಗೆ? ಮತ್ತೆ ನೀನೇ ಎರಡೆರಡು ಸರಿ ಕಾಫಿ ಕೊಡದೆ ಅಂತ ಸುಳ್ಳು ಹೇಳ್ತೀಯ ನೀನು. ಅಲ್ಲ ಕಣ ಕಿತ್ತೋದು ನನ್ನ ಮಗನೇ. ಎಷ್ಟು ಚೆನ್ನಾಗೋ ಕೇಳ್ತೀಯ. ಕಾಫಿ ಕುಡಿದ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ಯಾ ಆಲ್ರೆಡಿ ಅಂತ. ನೀನು ಬಿಟ್ಕೊಂಡು ಕುಡ್ಕೊಂಡ್ಬಿಟ್ಟು ಕೂತಿದ್ದೀಯ ಅಂತ ಏನೋ ಮಾತಾಡ್ತೀಯ. ಅಲ್ಲ ಕಣಲ್ಲಿ ಒಳಗಡೆ ಹೋದವಳು ಅರ್ಧ ಗಂಟೆ ಇನ್ನೂ ಬಂದಿಲ್ಲ. ಅರ್ಧ ಗಂಟೆ ಆಗೋಯ್ತು. ಹಳೆ ಎಪಿಸೋಡ್ ಎಲ್ಲ ನೋಡಿದ್ರು ಎಲ್ಲ ಜನ. ಇನ್ನೂ ಕಾಫಿ ತಂದುಕೊಟ್ಟಿಲ್ಲ ನನಗೆ ಅವಳು. ಏನು ಮಾಡ್ಬೇಕಂತ ಅವಳನ್ನ? ಬಿಡಮ್ಮ ತಂದು ಕೊಡ್ತಾಳೆ. ಯಾಕೆ ಅಷ್ಟೊಂದು ಮಾತಾಡ್ತೀಯ ನೀನು? ಕೊಟ್ಟಿಲ್ಲ ಅಂತಂದ್ರೆ ಏನೋ ಕೆಲಸ ಮಾಡ್ತಿರ್ತಾಳೆ. ಅದೇನಕ್ಕೆ ಹಂಗೆ ಮಾತಾಡ್ತೀಯ ನೀನು? ತರ್ತಾಳೆ ಇರು ಸುಮ್ಮನೆ. ಓ ಹೌದು ಕಣಪ್ಪ, ನೀನು ಗೊತ್ತಾಯಿತು. ನೀನು ಹೆಂಡತಿ ಸರಿ ಹಿಡ್ಕೊಂಡು ಹೋಗೋಣ ಅಂತ ಗೊತ್ತಾಯ್ತು ನಿನಗೆ. ನೀನು ಎತ್ತು ಸಾಕಿ ಸಲಗಿದ್ದಕ್ಕೆ ಒಡೆದು ಮಾಡ್ತಿದ್ಯಾ ನೀನು. ಇರಬೇಡಿ ಇಲ್ಲಿ ಯಾರು ನನ್ನ ಮನೆಯಲ್ಲಿ. ಹೋಗ್ತಾ ಇರ್ಬೇಕು, ಇಲ್ಲಾಂದರೆ ಚಪ್ಪಲಿ ಏಟುಗಳು ಬೀಳ್ತಾವೆ ಅಷ್ಟೇ. ಮಾವು ಏನು ಮಾತಾಡ್ತೀಯ ಮಾವು? ಎಲ್ಲರೂ ನೋಡ್ತಿರ್ತಾರೆ. ಅದೇನು ಅದು ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಡ್ತೀಯಲ್ಲ ಒಂದು. ನನ್ನ ಮಗನೇ, ನಿನಗೆ ಯಾವುದು ಮಾನ ಮರ್ಯಾದೆ? ತಮ್ಮನಿಗೆ ಒಂದು ತೊಟ್ಟು ಕಾಫಿ ಹಾಕೋಕ್ಕಾಗ್ತಿಲ್ಲ ನಿಮಗೆ. ಮಾನ ಮರ್ಯಾದೆ ಬೇರೆ ಕೇಳಿ ನಿಮಗೆ. ಲೇ ಸರೋಜಾ, ಎಲ್ಲ ಇದೆಯಾ? ಅಮ್ಮನಿಗಿನ್ನೂ ಕಾಫಿ ಕೊಟ್ಟಿಲ್ಲ ಅಂತ ಏನೇ ಮಾಡ್ತಿದ್ಯಾ ಒಳಗಡೆಗೆ? ಬೇರೆ ಆಚೆ ಕಾಫಿ ತಂದು ಕೊಡೋದಕ್ಕಾಗಲಿಲ್ಲ ಅಮ್ಮನಿಗೆ. ನಾನು ಹೋಗ್ಬಿಟ್ಟು ಊರೆಲ್ಲ ರೌಂಡ್ ಹಾಕೊಂಡ್ಬಂದ್ರೆ ಇನ್ನೂ ಕಾಫಿ ಕೊಟ್ಟಿಲ್ವಲ್ಲ ಅಮ್ಮನಿಗೆ? ಕೇಳಪ್ಪ ಕೇಳು ಬೌದ್ಧರು ಗಂಡು. ಹೊರಗಡೆ ಅವಾಗಿಂದ ಕೂತಿದ್ದೀನಿ. ಒಂದು ತೊಟ್ಟು ಕಾಫಿ ಕೊಡೋರು ಗತಿ ಇಲ್ಲ ನನಗೆ. ಇದ್ದೀರಾ ಎಲ್ಲರೂ ಮನೆಯಲ್ಲಿ? ಹೆಸರಿಗೆ ಮಗ ಸೊಸೆ ಇದ್ದೀರಾ? ರೀ ಬಂದ್ರಾ? ಬನ್ನಿ, ಕಾಫಿ ಮಾಡಿದ್ದೀನಿ ಕುಡಿಯೋರಂತೆ ಬನ್ನಿ. ನೋಡ್ದಾ ನೀನು ನೆನ್ತೀನಿ? ನೋಡ್ದಾ ಬೆಳಗ್ಗೆಯಿಂದ ಒಂದು ತೊಟ್ಟು ಕಾಫಿ ಕುಡಿದ ಕೂತಿದ್ದೀನಿ ಇಲ್ಲಿ. ನನಗೆ ಕೇಳಿ ಸಾಕಾಗೋಯ್ತು. ನನಗೆ ಕೊಟ್ಟಿಲ್ಲ. ನೋಡ್ದಾ ನೀನು ಬಂದು ಕೂಡಲೇ ಹೆಂಗೆ ಕರೆದ್ಬಿಟ್ಟು ಕೊಡಿಸ್ತಾವಳೆ ನಿನಗೆ. ನನಗೇನು ಮಾನ ಮರ್ಯಾದೆನೇ ಇಲ್ವಾ ಈ ಮನೆಯಲ್ಲಿ? ಅಯ್ಯವತ್ತೆ ಹಂಗೆ ಕಟ್ತೀರಾ? ನಿಮಗೂ ಸೇರ್ಬಿಟ್ಟೆ ಮಾಡಿದ್ದೀನಿ. ಬನ್ನಿ ಕುಡಿಯೋರಂತೆ ಕಾಪಿನ. ಕುಡಿಸ್ತೀಯಮ್ಮ ಇವಾಗ? ಕುಡಿಸ್ತೀಯಾ? ಬಂದಲ್ಲ ನಿನ್ನ ಗಂಡ. ಕುಡಿಸ್ತೀಯಾ? ಆವಾಗಿಂತ ಕೂತಿದ್ದೀನಿ ಇಲ್ಲಿ. ಅರ್ಧ ಗಂಟೆ ಆಗೋಯ್ತು. ಎಪಿಸೋಡ್ ಎಲ್ಲ ಮುಗೀತು. ಹಳೇದು ಎಲ್ಲರೂ ನೋಡ್ತಾವ್ರೆ. ನೀನು ಇಲ್ಬಿಟ್ಟು ಇವಾಗ ಬಂದ್ಬಿಟ್ಟು ನಿನ್ನ ಗಂಡ ಬಂದವನೇ ಅಂತ ಬಂದ್ಬಿಟ್ಟು ಕರಿತಿದ್ಯಾ? ಲೇ ಸರೋಜಾ, ಯಾಕೆ ನೀನು ಕಾಫಿ ಕೊಟ್ಟಿಲ್ಲ ಆವಾಗಿಂತ? ನಾನು ಊರೆಲ್ಲ ಸುತ್ತಾಡ್ಕೊಂಡು ಬಂದೆ, ಏನು ಕೊಟ್ಟಿಲ್ಲ ನೀನು ಕಾಫಿನ? ಅಯ್ಯೋ ರೀ, ನೀವು ಬರೋವರೆಗೂ ಸುಮ್ಮನೆ ಇದ್ದೆ ನಾನು. ನೀವು ಬಂದಮೇಲೆ ಒಟ್ಟಿಗೆ ಕುಡಿದ್ರೆ ಆಯಿತು ಅಂತ. ಅದಕ್ಕೆ ಹಿಂಗೆ ಆಡ್ತೀರಾ? ಬನ್ನಿ ಕಾಫಿ ಮಾಡಿದ್ದೀನಿ ಕುಡಿಯೋರಂತೆ. ಬನ್ನಿ ಅತ್ತಿ ನೀವು. ಬೆಳಗ್ಗೆಯಿಂದ ಪಾಪ ಏನೂ ಕೊಡ್ತಿಲ್ಲ ನೀವು. ಬನ್ನಿ. ಓ ಹಾಗಂತಂದ್ರೆ ನಿನ್ನ ಗಂಡ ಇಲ್ಲಾಂದ್ರೆ ನನಗೇನು ಕಾಫಿ ಊಟ ಏನೂ ಕೊಡಲ್ಲ ಅನ್ನೋ? ಮಾವು ಹಂಗೆ ಏನಕ್ಕಮ್ಮ ಮಾತಾಡ್ತೀಯ ನೀನು? ಕೊಡ್ತಾರೆ ಸುಮ್ಮನಿರು. ಇಷ್ಟು ದಿವಸ ಏನು ನಾನು ಇದ್ದಾಗಲೇ ಕೊಡ್ತಿಲ್ಲ ನಿನಗೆ? ಕೊಡ್ತಾಳೆ. ಯಾಕೆ ಹಂಗೆ ಆಡ್ತೀಯ? ಇಲ್ಲ ಅಂತಂದ್ರೆ ಹೋಗ್ಬಿಟ್ಟು ಮಾಡ್ಕೊಂಡು ತಿನ್ನು ನೀನೇ. ಅದು ಯಾಕೆ ಹಂಗೆ ಮಾಡ್ತೀಯ? ಓ ನಾನೇ ಮಾಡ್ಕೊಂಡು ತಿನ್ಬೇಕಾ? ಹಂಗಂತಂದ್ರೆ ನೀವೇನಕ್ಕಪ್ಪ ನನ್ನ ಮನೇಲಿ ಇದ್ದೀರಾ? ಹೋಗ್ತಾ ಇರಿ, ನಿಮ್ಮ ದಾರಿ ನಿಮಗೆ ಅಷ್ಟೇ. ಹೋಗ್ತಾ ಇರಬೇಕು ಇಲ್ಲಿಂದ. ಅಯ್ಯೋ ಅಮ್ಮ, ಅವಳಿಗೆ ಏನೇನೋ ಕೆಲಸ ಇರುತ್ತಮ್ಮ ಮನೆಯಲ್ಲಿ, ಮಾಡ್ತಾ ಇರ್ತಾಳೆ. ನೀನು ಯಾಕಮ್ಮ ಹಂಗೆ ಮಾಡ್ಕೋತೀಯ? ನಿನ್ ಹೊಟ್ಟೆ ಹಸಿರುತ್ತೆ ಅದಕ್ಕೆ ಹಾಕೊಂಡು ತಿನ್ಕೊ ಅಂತ ಹೇಳಿದ್ದು ಅಷ್ಟೇ. ಅವಳು ಮಾಡಿ ಇಟ್ಟಿರ್ತಾಳೆ ತಾನೆ, ಅದನ್ನ ಹಾಕೊಂಡು ತಿನ್ನೋದಕ್ಕೇನಾಗ್ಬೇಕು ನಿನ್ಗೆ? ಹ್ಞೂ ಕಣಪ್ಪ. ಎಲ್ಲ ನನಗೆ ಬುದ್ಧಿ ಹೇಳೋರಾಗಿದ್ದೀರಾ ನೀವು.
ಇರಲಿ ಇರಲಿ, ಇನ್ನೂ ಎಷ್ಟು ದಿವಸ ಅಂತ ಇರ್ತೀರಾ ನೋಡ್ತೀನಿ. ಹಾಂ, ನಾನು ಹೋಗೋವರೆಗೂ ಅಷ್ಟೇ ತಾನೇ, ಅದಾದ್ಮೇಲೆ ಏನು ಮಾಡ್ತೀರಾ ನೋಡ್ತೀನಿ ನಾನು. ಹಾಂ, ನಡ್ರಿ ಕಾಫಿ ಕುಡಿಯೋಣ. ಆಯಿತು ಬನ್ನಿ, ಕಾಫಿ ಹಾಕ್ಕೊಡ್ತೀನಿ. ಯಾಕೆ ಅಷ್ಟೊಂದು ಮಾತಾಡ್ತೀರಾ ನೀವು? ಕಾಫಿ ಕೊಟ್ಟಿಲ್ಲ ಅಂತ ಅಷ್ಟೊಂದು ಬೇಜಾರಾಗಬೇಡಿ. ಆಯಿತು, ನಿಮಗೆ ನಾಳೆ ಹೆಂಗೆ ಬೇಕೋ ಹಂಗೆಲ್ಲ ಕಾಫಿ ನಾನು ಮಾಡ್ಕೊಡ್ತೀನಿ. ನೀವು ಟೆನ್ಷನ್ ತಗೋಬೇಡಿ. ಬನ್ನಿ, ಇವಾಗ ಕಾಫಿ ಒಳಗಡೆ ಬಂದು ಕೊಡ್ತೀರಾ ಇಲ್ಲ ತಂದು ಕೊಡಲ್ಲ? ನಡೀರಮ್ಮ, ಒಳಗಡೆ ನಡ್ರಿ, ಬರ್ತೀನಿ. ಸಾಕಾಗೋಗೈತೆ ನಿಮ್ಮ ಕೆಳಕ್ಕೆ ನನಗೆ. ನಡ್ರಿ ಬರ್ತೀನಿ. ನೋಡಿದ್ರೇನಪ್ಪ, ಹಾಂ, ವಯಸ್ಸಾದ್ಮೇಲೆ ಯಾರಿಗೂ ಮರ್ಯಾದೆನೇ ಇರಲ್ಲ. ಮನೆ ಸೊಸೆನೇ ನನಗೆ ಮರ್ಯಾದೆ ಕೊಡ್ತಾ ಇಲ್ಲ ನೋಡಿ. ಹಾಂ, ಏನು ಮಾಡೋದು? ನೀವು ನಿಮ್ಮ ಮನೆಯವ್ರಿಗೆ, ಅಮ್ಮ ಅಪ್ಪನಿಗೆ, ನಿಮ್ಮ ಅತ್ತೆ ಮಾವನಿಗೆ ಈ ಥರ ಮಾಡೋದಕ್ಕೆ ಹೋಗ್ಬೇಡಿ. ಪಾಪ ಅವರು ಅಂತಂದರೆ ಒಂಥರ ದೇವ್ರ ಸಮಾನ. ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಚೆನ್ನಾಗಿ ನೋಡ್ಕೊಂಡ್ರೆ ನೀವು ಮುಂದೆ ಚೆನ್ನಾಗಿರ್ತೀರ. ಆಯಿತಾ? ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.